Welcome address from Harshia Banu, second year BSc. ನಮ್ಮ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಉದ್ಘಾಟಕರು ಕಣೋಜ ಡಾಕ್ಟರ್ ಒಡೆ ಶ್ರೀ ಕೃಷ್ಣ ಅಧ್ಯಕ್ಷರು ಇವರನ್ನು ನಮ್ಮ ಕಾಲೇಜಿನ ಉಪಪ್ರಾಂಶುಪಾಲರಾಗಿರುವ ಉಮರ್ ಫಾರೂಕ್ ಸರ್ ಅವರು ಶಾಲನ್ನು ಒದಿಸಿ ಕಿರುಕಾಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಹಾತ್ಮ ಗಾಂಧೀಜಿಯವರು ಶಿಕ್ಷಣ ಬಗ್ಗೆ ಒಂದು ವಿಚಾರಗಳು ಅತ್ಯಂತ ಆಳವಾದ ಮೌಲ್ಯಾಧಾರಿತವಾದವು. ಶಿಕ್ಷಣ ಎಂದರೆ ಮಗುವಿನಲ್ಲಿರುವ ಮತ್ತು ಮನುಷ್ಯನಲ್ಲಿರುವ ದೇಹ, ಮನಸ್ಸು, ಚೈತನ್ಯದ ಅತ್ಯುತ್ತಮ ಅಂಶಗಳನ್ನು ಹೊರತರುವುದು ಎಂದು ಗಾಂಧೀಜಿಯವರು ಹೇಳಿದ್ದಾರೆ. ಗೌರವಿಸಿದ ಉಪ ಪ್ರಾಂಶುಪಾಲರಿಗೆ ಧನ್ಯವಾದಗಳು. ಡಾಕ್ಟರ್ ಅಬಿದಾ ಬೇಗಂ ಕಾರ್ಯಕ್ರಮ ಸಂಘಟಕರು, ಇವರಿಗೆ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅಶ್ವತ್ಥಮ್ಮ ಮೇಡಂ ಶಾಲನ್ನು ಒದಿಸಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಾಕ್ಷರತೆಯು ಅಕ್ಷರ ಜ್ಞಾನ, ಶಿಕ್ಷಣದ ಅಂತ್ಯವೂ ಅಲ್ಲ, ಆರಂಭವೂ ಅಲ್ಲ. ಇದು ಕೇವಲ ಒಂದು ಸಾಧನವಷ್ಟೇ. ಶಿಕ್ಷಣವು ವ್ಯಕ್ತಿತ್ವದ ಎಲ್ಲ ಅಂಶಗಳು ದೈಹಿಕ, ಬೌದ್ಧಿಕ ಸಾಮರಸ್ಯದಿಂದ ಅಭಿವೃದ್ಧಿಪಡಿಸಬೇಕೆಂದು ನಮ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಗೌರವಿಸಿದ ಅಬಿದಾ ಬೇಗಂ ಮೇಡಂ ಅವರಿಗೆ ಧನ್ಯವಾದಗಳು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ರಮೇಶ್ ಚಂದ್ರ ದತ್ತ ಸರ್ ಅವರನ್ನು ಸಹ ನಮ್ಮ ಕಾಲೇಜಿನ ಪರವಾಗಿ ಶಾಲನ್ನು ಒದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಗಾಂಧೀಜಿಯವರು ಯುವಕರು ಸರಳ ಜೀವನ ಮತ್ತು ಉನ್ನತ ಆಲೋಚನೆಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಪ್ರತಿಪಾದಿಸಿದರು. ಶಾಲನ್ನು ಒದಗಿಸಿದ ಶಿಕ್ಷಕರಿಗೆ ಧನ್ಯವಾದಗಳು. ಯುವಕರು ಸತ್ಯ ಮತ್ತು ಅಹಿಂಸೆಯ ಹಾದಿಯಲ್ಲಿ ನಡೆಯಬೇಕು ಮತ್ತು ಮಾನವೀಯತೆ ನೆಲೆಗಟ್ಟಿನಲ್ಲಿ ಬಾಳಬೇಕು ಎಂಬುದು ಅವರ ಆಶಯವಾಗಿತ್ತು. ಯುವಕರು ದೇಶ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಳ್ಳಬೇಕು ಮತ್ತು ನಿಸ್ವಾರ್ಥ ಮನೋಭಾವನೆಯಿಂದ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಗಾಂಧೀಜಿಯವರು ಕರೆ ನೀಡಿದ್ದರು. ಧನ್ಯವಾದ. ಇಂದು ನಡೆಯುತ್ತಿರುವ ಉದ್ಘಾಟನಾ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಅಭಿನಂದಿಸುತ್ತೇನೆ. ಈ ಸಮಾರಂಭದ ಉದ್ಘಾಟಕರು ನಾಡೋಜ ಡಾಕ್ಟರ್ ಒಡೆ ಪಿ ಕೃಷ್ಣ ಸರ್ ಅವರು.
ಇವರ ಬಗ್ಗೆ ಪರಿಚಯ ಮಾಡಿಕೊಡುವುದಾಗಿ ಜುನೇದ್ ಬಿಕಾಂ 4th ಸೆಮ್ ಇವರನ್ನು ಕೇಳಿಕೊಳ್ಳುತ್ತೇನೆ. ಶುಭೋದಯ. ನಾನು ಮೊಹಮ್ಮದ್ ಜುನೇದ್, ವಿದ್ಯಾರ್ಥಿ ಪರಿಷತ್ತಿನ ಅಧ್ಯಕ್ಷ. ನಮ್ಮ ಮುಖ್ಯ ಅತಿಥಿ ಡಾಕ್ಟರ್ ಉಡುಪೆ ಕೃಷ್ಣ ಅವರನ್ನು ಪರಿಚಯಿಸಲು ನನಗೆ ಹೆಮ್ಮೆ ಅನಿಸುತ್ತದೆ. ಡಾಕ್ಟರ್ ಉಡುಪೆ ಕೃಷ್ಣ ಒಬ್ಬ ಭಾರತೀಯ ಶಿಕ್ಷಣ ತಂತ್ರ ಮತ್ತು ಸಾಮಾಜಿಕ ಕಾರ್ಯಕರ್ತ. ಕೃಷ್ಣ ಶೇಷಾದ್ರಿಪುರಂ ಶೈಕ್ಷಣಿಕ ಟ್ರಸ್ಟಿನ ಗೌರವ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರು, ಗಾಂಧಿ ಶಾಂತಿ ಪ್ರತಿನಿಷ್ಠದ ಮಾಜಿ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ಕೇಂದ್ರದ ಇಂಜಿನಿಯರಿಂಗ್ಗಳ ಸಂಸ್ಥೆಯ ಮಾಜಿ ಅಧ್ಯಕ್ಷರು. ರಾಜ್ಯದಲ್ಲಿನ ಯಾವುದೇ ವಿಪತ್ತುಗಳಿಗೆ ಪೂರ್ವಭಾವಿ ತಗ್ಗಿಸುವ ತಂತ್ರಗಳನ್ನು ಅಭಿವೃದ್ಧಿಪಡಿಸಲು ಅವರು ಕರ್ನಾಟಕ ಸರ್ಕಾರದ ರಾಜ್ಯ ಮತ್ತು ನಿರ್ವಹಣಾ ಪ್ರಾಧಿಕಾರದ ಸದಸ್ಯರಾಗಿ ರಾಜ್ಯ ಸಚಿವರ ಶ್ರೇಣಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕೃಷ್ಣ 1963ರಲ್ಲಿ ಕರ್ನಾಟಕ ಬೆಂಗಳೂರಿನಲ್ಲಿ ಜನಿಸಿದರು. ತಂದೆ ದಿವಂಗತ WH ಪುಟ್ಟಯ್ಯ, ವ್ಯಾಪಾರಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ, ಮತ್ತು ತಾಯಿ ದಿವಂಗತ ದೊಡ್ಡಮ್ಮ. ಅವರು ಡಾಕ್ಟರ್ G ಸವಿತಾ ಅವರನ್ನು ವಿವಾಹರಾದರು. ಕೃಷ್ಣ ಮೈಸೂರಿನ ಶ್ರೀ ರಾಮಕೃಷ್ಣ ವಿದ್ಯಾ ಶಾಲೆಯಲ್ಲಿ ವ್ಯಾಸಂಗ ಮಾಡಿದರು ಮತ್ತು ಮ್ಯಾನೇಜ್ಮೆಂಟ್ ಅಲ್ಲಿ PhD ಮತ್ತು ಇಂಜಿನಿಯರಿಂಗ್, ಕಾನೂನು, ಸಮಾಜಶಾಸ್ತ್ರ ಮತ್ತು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಶಾಲೆಯಲ್ಲಿ ಅವರು ಸ್ವಾಮಿ ವಿವೇಕಾನಂದರ ತತ್ವಗಳಿಂದ ಮತ್ತು ನಂತರ ರಾಜಾ ರಾಮಮೋಹನ್ ರಾಯ್ ಅವರಿಂದ ಪ್ರಭಾವರಾದರು. ಕೃಷ್ಣ ಅವರು 2002ರಲ್ಲಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ರೆಡ್ ಕ್ರಾಸ್ ಮಾನವೀಯ ಕಾರ್ಯಕ್ಕಾಗಿ ನೀಡಲಾಗುವ ಅತ್ಯಂತ ರಾಷ್ಟ್ರೀಯ ಪ್ರಶಸ್ತಿಯಾದ ರಾಷ್ಟ್ರಪತಿಗಳು ಚಿನ್ನದ ಪದಕವನ್ನು ಮತ್ತು 2004ರಲ್ಲಿ ಕರ್ನಾಟಕ ಸರ್ಕಾರದಿಂದ ಸಾಮಾಜಿಕ ಕಾರ್ಯಕ್ಕಾಗಿ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮಾನವೀಯ ಸೇವೆಗಳು, ವಿವರಣೆ, ಉತ್ಪಾದಕತೆ ಸುಧಾರಣೆಗೆ ನೀಡಿದ ಕೊಡುಗೆಗಳನ್ನು ಗುರುತಿಸಿ ಅವರು ಕೆನಡಾ ವರ್ಲ್ಡ್ ಅಕಾಡೆಮಿ ಆಫ್ ಪ್ರೊಡಕ್ಟಿವಿಟಿ ಸೈನ್ಸ್ನಲ್ಲಿ ಫೆಲೋ ಆಗಿ ಆಯ್ಕೆಯಾಗಿದ್ದಾರೆ. 2020ರಲ್ಲಿ ಅವರಿಗೆ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರ್ ಆಫ್ ಲಿಟರೇಚರ್ ಪದವಿಗೆ ಸಮಾನವಾದ ಪ್ರತಿಷ್ಠಿತ ನಾಡೋಜ ಪ್ರಶಸ್ತಿಯನ್ನು ನೀಡಲಾಗಿದೆ. 2025ರಲ್ಲಿ ಕರ್ನಾಟಕ ಸರ್ಕಾರದಿಂದ ಅವರನ್ನು ಡಾಕ್ಟರ್ H ನರಸಿಂಹಯ್ಯ ವಿಜ್ಞಾನ, ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನಾಮನಿರ್ದೇಶನ ಮಾಡಲಾಗಿದೆ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾದ ನಾಡೋಜ ಡಾಕ್ಟರ್ ಉಡೆ P ಕೃಷ್ಣ, ಅಧ್ಯಕ್ಷರು, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ. ಇವರು ವಿದ್ಯಾರ್ಥಿಗಳನ್ನು ಕುರಿತು 2 ಮಾತನಾಡಬೇಕೆಂದು ವಿನಂತಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಅಂದ ತಕ್ಷಣ ನಮಸ್ಕಾರ ಹೇಳಬೇಕು. ಅಲಮಿನ್ ಕಲೆ, ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು, ಇಲ್ಲಿಯ ಗಾಂಧಿ ಅಧ್ಯಯನ ಕೇಂದ್ರ ಮತ್ತು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಎರಡೂ ಸಂಸ್ಥೆಗಳು ಜೊತೆಗೂಡಿ ಇವತ್ತು ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಿದೆ. ಅದು ಗಾಂಧೀಜಿ ಮತ್ತು ಇಂದಿನ ಯುವ ಜನತೆ ಕುರಿತಾದಂತಹ ವಿಷಯದ ಬಗ್ಗೆ ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ. ಈ ನಮ್ಮ ಕಾರ್ಯಕ್ರಮ ಇಲ್ಲಿ ಆಯೋಜನೆಗೊಳ್ಳಬೇಕಾದ್ರೆ ಇದರಲ್ಲದೆ ಬಹಳ ದೊಡ್ಡ ಶಕ್ತಿಯಾಗಿ ನಮ್ಮ ಜೊತೆಗಿರುವಂಥ ಡಾಕ್ಟರ್ ಅಬಿತಾ ಬೇಗಂರವರು, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಟ್ರಸ್ಟಿಗಳು ಕೂಡ ಅವರಾಗಿದ್ದಾರೆ. ಹಾಗೆ ಇವತ್ತಿನ
ಈ ಉದ್ಘಾಟನಾ ಕಾರ್ಯಕ್ರಮದ ನಂತರ ಮೊದಲನೇ ಅಧಿವೇಶನವನ್ನು ಉದ್ದೇಶಿಸಿ ತಮ್ಮೆಲ್ಲರನ್ನು ಮಾತನಾಡಲಿರುವಂಥ ಡಾಕ್ಟರ್ ರಮೇಶ್ ಚಂದ್ರ ದತ್ತ ಅವರೇ, ಕಾಲೇಜಿನ ಉಪಪ್ರಾಂಶುಪಾಲರಾದ ಪ್ರೊಫೆಸರ್ ಉಮರ್ ಫಾರೂಕ್ ಅವರೇ, ಡಾಕ್ಟರ್ ಅಶ್ವತ್ಥಮ್ಮ ಅವರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಉಪಾಧ್ಯಾಯ ವರ್ಗದವರೇ, ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರು, ನಾನು ಮೊಟ್ಟ ಮೊದಲನೇದಾಗಿ ಅಲಮಿ ಕಲೆ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಕಳೆದ 5 ವರ್ಷದಿಂದ ಇಲ್ಲಿ ಗಾಂಧಿ ಅಧ್ಯಯನ ಕೇಂದ್ರ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದೆ. ಗಾಂಧಿ ವಿಚಾರ ಸಂಸ್ಕಾರ ಪರೀಕ್ಷೆಯನ್ನ ನಮ್ಮ ಅಬಿದಾ ಬೇಗಂ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಕೇಳಿ ತುಂಬಾ ಸಂತೋಷ ಆಯಿತು. ಈಗ ಈ ರೀತಿಯಾದಂತಹ ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕಾಲೇಜಿಗೆ ಇದೊಂದು ಒಳ್ಳೆಯ ಸಂಕೇತ ಹಾಗೂ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಕೂಡ ಒಂದು ಒಳ್ಳೆಯ ವಿಚಾರವನ್ನು, ಒಂದು ಪಠ್ಯೇತರ ಚಟುವಟಿಕೆಗಳ ಪೈಕಿ ಇದು ಬಹಳ ಒಳ್ಳೆಯ ಕೆಲಸವನ್ನು ಕಾಲೇಜು ಮಾಡ್ತಿದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಮಹಾತ್ಮ ಗಾಂಧಿ ಎಂದು ಕೂಡಲೇ ನಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದು, ನಾನು ಸ್ವಲ್ಪ ಇಂಗ್ಲಿಷು ಸೇರಿಸಿ ಮಾತಾಡಿದ್ರೆ ಪರವಾಗಿಲ್ವಾ? ಆಗುತ್ತಲ್ಲ? ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಬೋತ್ ಇಂಗ್ಲಿಷ್ ಆ್ಯಂಡ್ ಕನ್ನಡ? ಮಹಾತ್ಮ ಗಾಂಧಿಯವರ ಚಿತ್ರವನ್ನು ನಾವು ಕಣ್ಣಿಗೆ ತಗೊಂಡ ತಕ್ಷಣ ನಮಗೆ ಬರುವುದಂತ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಲವ್ ಆಲ್ ಹೇಟ್ ನನ್. ಹೇಳಿ ಏನಂತ? ಲವ್ ಆಲ್ ಹೇಟ್ ನನ್. ಯಾಕೆ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರ ಇಡೀ ಬದುಕನ್ನ ನಾನು ಈ ವಿದ್ಯಾರ್ಥಿಗಳ ನಿಮ್ಮಲ್ಲಿ ಕೇಳ್ಕೊಳ್ಳೋದಷ್ಟೇ, ಅವರ ಜೀವನವನ್ನ ಅಧ್ಯಯನ ಮಾಡುವ ಪ್ರಯತ್ನ ಮಾಡಿ. ಅವರ ಜೀವನವನ್ನ ಸಂಪೂರ್ಣ ಜೀವನವನ್ನ ಅಧ್ಯಯನ ಮಾಡಿದ ಮೇಲೆ ನಿಮಗೆ ಅರ್ಥ ಆಗ್ತಕ್ಕಂಥದ್ದು ಎರಡು. ಏನಪ್ಪಾ ಅದು ಅಂತಂದ್ರೆ, ನೋ ಡಿಸ್ಕ್ರಿಮಿನೇಷನ್, ನೋ ಎಕ್ಸ್ಪೆಕ್ಟೇಷನ್. ಗಾಂಧೀಜಿಯವರ ಇಡೀ ಬದುಕು ನೀವು ನಮ್ಮ ಸಾರಾಂಶ ಯಾರಾದರೂ 4 ಪದದಲ್ಲಿ ಹೇಳಿದ್ರೆ ಅದು ನೋ ಡಿಸ್ಕ್ರಿಮಿನೇಷನ್, ನೋ ಎಕ್ಸ್ಪೆಕ್ಟೇಷನ್. ಇಂಥ ಒಂದು ಅದ್ಭುತವಾದಂತಹ ಬದುಕು ಗಾಂಧೀಜಿಯವರು. ಅವರಿಗೆ ಮಹಾತ್ಮ ಅನ್ನುವಂತಹ ಬಿರುದನ್ನ ಕೊಟ್ಟಿದ್ದು ಯಾವುದೋ ಒಂದು ಸಂಸ್ಥೆ ಅಲ್ಲ, ಸರ್ಕಾರ ಅಲ್ಲ. ಮಹಾತ್ಮ ಅನ್ನುವಂತಹ ಬಿರುದನ್ನ ಕೊಟ್ಟಿದ್ದು ಈ ದೇಶದ ಸಾಮಾನ್ಯ ಜನ. ಹಾಗಾಗಿ ಇಟ್ ಇಸ್ ದಿ ಹೈಯೆಸ್ಟ್ ಅವಾರ್ಡ್ ಫ್ರಮ್ ದ ಕಿಂಗ್ಡಮ್ ಆಫ್ ಗಾಡ್. ನಮ್ಮ ಮಂದಿರಗಳಿಂದ ಬಂದಿರುತ್ತಲ್ಲ ಭಾವನೆ, ಸದ್ಭಾವನೆಯಿಂದ ನಾವು ಯಾರನ್ನ ಒಳ್ಳೆಯದಾಗಿ ನಾವು ಕಾಣ್ತೀವಲ್ಲ, ದಟ್ ಈಸ್ ದ ಹೈಯೆಸ್ಟ್ ಟೈಟಲ್, ದಟ್ ಈಸ್ ದ ಹೈಯೆಸ್ಟ್ ಅವಾರ್ಡ್ ಒನ್ ಕ್ಯಾನ್ ಗೆಟ್ ಇನ್ ಲೈಫ್ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಮಹಾತ್ಮ ಗಾಂಧೀಜಿಯವರು ಅವರು ನಡೆಸ್ತಾ ಇದ್ದಂತಹ ಪ್ರತಿಯೊಂದು ಹೋರಾಟದಲ್ಲಿ ಸರ್ವಧರ್ಮೀಯ ಪ್ರಾರ್ಥನೆ ಇರ್ತಾ ಇತ್ತು. ಎಲ್ಲ ಧರ್ಮೀಯರು ಕೂಡ ಕೂತು ಒಂದು ಕಡೆ ಪ್ರಾರ್ಥನೆ ಮಾಡ್ತಾ ಇದ್ರು. ಪ್ರಾರ್ಥನೆ ಮಾಡುವಾಗ ಗಾಂಧೀಜಿಯವರು ಎಲ್ಲ ಜನರ ಮುಂದೆ ಇಡ್ತಾ ಇದ್ದಂತಹ ಬಹಳ ದೊಡ್ಡ ಪ್ರಾರ್ಥನೆ ಏನಪ್ಪಾ ಅಂತಂದ್ರೆ, ಸಬುಕೋ ಸನ್ಮತಿ ದೇ ಭಗವಾನ್. ಎಲ್ಲರಿಗೂ ಸನ್ಮತಿಯನ್ನ ಕೊಡಪ್ಪ. ಯಾಕಂದ್ರೆ ಒಳ್ಳೆಯ ಮನಸ್ಸಿದ್ರೆ ನಾವು ಒಳ್ಳೆಯ ಹೋರಾಟಗಳನ್ನು ಮಾಡಬಹುದು, ಒಳ್ಳೆಯ ಕೆಲಸಗಳನ್ನು ಮಾಡಬಹುದು, ನಾವು ಒಳ್ಳೆಯ ಸಮಾಜವನ್ನ ಕಟ್ಟಬಹುದು, ದೇಶವನ್ನ ಕಟ್ಟಬಹುದು. ಹಾಗಾಗಿ ಅವರು ಇಡ್ತಾ ಇದ್ದಂತಹ ಬಹಳ ದೊಡ್ಡ ಪ್ರಭಾವಶಾಲಿ ಭಾಷಣ ಯಾವುದು, ಇದು ಪ್ರಾರ್ಥನೆ ಯಾವುದಪ್ಪ ಅಂತಂದ್ರೆ, ಸಬುಕೋ ಸನ್ಮತಿ ದೇ ಭಗವಾನ್. ಸ್ನೇಹಿತರೆ, there is a lot of difference between spirituality and religiosity. ನಾನು ಮತೀಯತೆ ಬಗ್ಗೆ ಹೋಗೋದಿಲ್ಲ, ಆದರೆ ಈ ಸ್ಪಿರಿಚುವಾಲಿಟಿ ಇದೆಯಲ್ಲ, ಸ್ಪಿರಿಚುವಾಲಿಟಿ ಇಸ್ ನಥಿಂಗ್ ಬಟ್ ಅಧ್ಯಾತ್ಮ. ದಟ್ ಈಸ್ ದಿ ಗೋಲ್ಡನ್ ಥ್ರೆಡ್ ದಟ್ ರನ್ಸ್ ಥ್ರೂ ಆಲ್ ರಿಲಿಜನ್ಸ್. ಅಧ್ಯಾತ್ಮ ಇಸ್ಲಾಂನಲ್ಲೂ ಇದೆ, ಅಧ್ಯಾತ್ಮ ಕ್ರಿಶ್ಚಿಯಾನಿಟಿನೂ ಇದೆ, ಅಧ್ಯಾತ್ಮ ಹಿಂದೂ ಧರ್ಮದಲ್ಲೂ ಇದೆ. ಬಟ್ ದಿಸ್ ಅಧ್ಯಾತ್ಮ, ವಾಟ್ ವಿ ಕಾಲ್ ದಟ್ ಸ್ಪಿರಿಚುವಾಲಿಟಿ, ದಿ ಕನೆಕ್ಟಿಂಗ್ ಆಲ್ ದಿ ಸ್ಪಿರಿಟ್ಸ್ ಫ್ರಮ್ ವೇರಿಯಸ್ ರಿಲಿಜನ್ಸ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಸ್ಪಿರಿಚುವಾಲಿಟಿ. ದಟ್ ಈಸ್ ಕಾಮನ್ ಫ್ಯಾಕ್ಟರ್ ಇನ್ ಆಲ್ ರಿಲಿಜನ್ಸ್ ಇರುವಂತಹದ್ದು. ಆ ನೆಲೆಗಟ್ಟಿನಲ್ಲಿ ಮಹಾತ್ಮ ಗಾಂಧಿಯವರು ದೇಶದ ಎಲ್ಲ ಜನರನ್ನು ಒಗ್ಗೂಡಿಸಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದನ್ನ ನೀವೆಲ್ಲ ಕಂಡಿದ್ದೀರಿ. ಬರಾಕ್ ಒಬಾಮಾ ಅವರು 2007ರಲ್ಲಿ, ಬರಾಕ್ ಒಬಾಮಾ ನಿಮಗೆಲ್ಲ ಗೊತ್ತು, ಅವರು ಅಮೆರಿಕದ ರಾಷ್ಟ್ರಪತಿಗಳಾಗಿದ್ದಂಥವ್ರು. ಬಾಂಬೆಯಲ್ಲಿ ಗಾಂಧಿ ಸಂಗ್ರಹಾಲಯವನ್ನು ಸುತ್ತಕೊಂಡು ಬಂದು ಅಲ್ಲೆಲ್ಲ ನೋಡಿಕೊಂಡು ಬಂದು ವಿಸಿಟರ್ಸ್ ಬುಕ್ ಅಲ್ಲಿ ಒಂದು ವಾಕ್ಯವನ್ನು ಬರೀತಾರೆ, ಹಿ ಈಸ್ ಅ ಹೀರೋ ನಾಟ್ ಜಸ್ಟ್ ಟು ಇಂಡಿಯಾ ಬಟ್ ಟು ದ ವರ್ಲ್ಡ್. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ಹಿ ಈಸ್ ಅ ಹೀರೋ ನಾಟ್ ಜಸ್ಟ್ ಟು ಇಂಡಿಯಾ ಬಟ್ ಟು ದ ವರ್ಲ್ಡ್. ಇದು ಮಾತನ್ನು ಹೇಳಿದವರು ಯಾರು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಬರಾಕ್ ಒಬಾಮಾ ವಾಸ್ ದೆನ್ ದಿ ಪ್ರೆಸಿಡೆಂಟ್ ಆಫ್ ಅಮೆರಿಕಾ. ಹಾಗಾಗಿ ಗಾಂಧೀಜಿಯವರು ಟುಡೇ ದ ವರ್ಲ್ಡ್ ನೀಡ್ಸ್